ಕನ್ನಮ್ಮ ಹೇಗಿದ್ದೀಯಾ? ನೀನು ಇವತ್ತು ಈ ವಿಡಿಯೋ ನೋಡೋಕೆ ಬಂದಿದ್ದೀಯಾ ಅಂತಂದ್ರೆ ನಿನ್ನಲ್ಲೂ ಒಂದು ನೋವಿದೆ. ನಾನಿದ್ದೀನಿ, ನನಗೆ ಹೇಳ್ಕೊ. ಕನ್ನಮ್ಮ, ಈ ಜಗತ್ತಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಒಂದೊಂದು ಸಮಸ್ಯೆಗಳಿರ್ತವೆ. ಹಾಗೆ ನಮಗೂ ಕೂಡ ನಮ್ಮ ಲೈಫಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಹಣದ ಸಮಸ್ಯೆ ಇರಬಹುದು ಕೆಲವೊಬ್ಬರಿಗೆ, ಇಲ್ಲ ಕೆಲವೊಬ್ಬರಿಗೆ ಕೆಲಸ ಇಲ್ಲ ಅನ್ನೋ ಸಮಸ್ಯೆ ಇರಬಹುದು, ಇಲ್ಲ ಕೆಲವೊಬ್ಬರಿಗೆ ಫ್ಯಾಮಿಲಿ ಸಮಸ್ಯೆ ಇರಬಹುದು. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಅನ್ನೋದು ಇರುತ್ತೆ. ಇನ್ನು ನಮ್ಮ ಲೈಫಲ್ಲಿ ಕನ್ನಮ್ಮ ಎಲ್ಲ ಇದ್ರೂ ಕೂಡ ಏನೋ ನಮ್ಮ ಮನಸ್ಸಲ್ಲಿ ಖಾಲಿ ಅಂತ ಇರ್ತೇವೆ. ಗೊತ್ತಾ, ನಾವು ನಮ್ಮನ್ನೇ ನಮ್ಮ ತನನೇ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಕನ್ನಮ್ಮ ನಾವು ಎಲ್ಲರಿಗೂ ಒಳ್ಳೆಯವರಾಗೋಕ್ಕೆ ಪ್ರಯತ್ನ ಪಡ್ತೀವಿ, ಹಾಗೆಯೇ ಎಲ್ಲರ ಮನಸ್ಸು ಗೆಲ್ಲೋಕ್ಕೂ ಪ್ರಯತ್ನ ಪಡ್ತೀವಿ. ಆದರೆ ನಿಧಾನವಾಗಿ ನಮಗೆ ಜಾಸ್ತಿ ನೋವಾಗುತ್ತೆ. ಯಾಕಂದರೆ ಬೇರೆಯವ್ರು ಖುಷಿ ಪಡ್ಸೋಕೆ ಹೋಗಿ ನಿಧಾನವಾಗಿ ನಮ್ಮ ಮನಸ್ಸಿಗೆ ನಾವು ಅರ್ಥ ಮಾಡ್ಕೊಳ್ಳೋಲ್ಲ, ನಮಗೆ ನೋವು ಜಾಸ್ತಿ ಆಗುತ್ತೆ. ನಾನು ಮಾತಾಡೋದು ಆ ವ್ಯಕ್ತಿಗೆ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ನಮ್ಮ ಮಾತನ್ನು ನಾವು ಮರ್ತ್ಬಿಡ್ತೀವಿ. ನಾನು ಈ ಮಾತಾಡಿದ್ರೆ ಅವಳಿಗೆ ನೋವಾಗಬಾರ್ದು, ಅವಳಿಗೆ ಬೇಸರ ಆಗಬಾರ್ದು ಅಂತ ನಾವು ನೋವನ್ನೇ ಮುಚ್ಚಿಟ್ಬಿಡ್ತೀವಿ. ನಮ್ಮ ಒಳಗಡೆನೂ ಕೂಡ ನಾವು ಅಷ್ಟೇ ಹೊರಗಡೆ ತುಂಬ ನಗ್ತಾ ಇರ್ತೀವಿ, ಹಾಗೇನೆ ಒಳಗಡೆ ತುಂಬ ನೋವು ಅನುಭವಿಸ್ತಾ ಇರ್ತೀವಿ. ಇದು ಪ್ರೀತಿ ಅಲ್ಲ ಕನ್ನಮ್ಮ, ಇದು ನಿನ್ನನ್ನು ನೀನೇ ಕಳ್ಕೊಳ್ಳುವ ಸ್ಥಿತಿ. ಕನ್ನಮ್ಮ, ನಾನು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೊ. ನಿನ್ನ ವ್ಯಾಲ್ಯೂನ ಯಾರು ಕಡಿಮೆ ಮಾಡಲ್ಲ, ಅದನ್ನು ನೀನೇ ಮರೆತಾಗ ಮಾತ್ರ ಅದು ಕಳೆದೋಗುತ್ತೆ. ನೀನು ಪ್ರೀತಿ ಮಾಡಿರೋ ವ್ಯಕ್ತಿ ನಿನ್ನ ಬಿಟ್ಟು ಹೋದ್ರು ಅಂತಂದರೆ ನೀನು ಕಡಿಮೆ ಪ್ರೀತಿ ಕೊಟ್ಟಿದ್ದೀಯಾ ಅಂತಲ್ಲ. ಹಾಗೇನೆ ನಿನ್ನನ್ನು ಪ್ರೀತಿ ಮಾಡಿರೋ ವ್ಯಕ್ತಿ ನಿನ್ನ ಅರ್ಥ ಮಾಡ್ಕೊಳ್ಳದೆ ಬಿಟ್ಟು ಹೋದ್ರು ಅಂತಂದರೆ ನಿನ್ನಲ್ಲಿ ತಪ್ಪಿದೆ ಅನ್ನೋದು ಅಲ್ಲ. ಎಲ್ಲರಿಗೂ ಕೂಡ ನಿನ್ನ ವ್ಯಾಲ್ಯೂ ಅರ್ಥ ಆಗೋದು ಅವರು ನಿನ್ನ ಮೇಲೆ ಪ್ರೀತಿ ಎಷ್ಟು ಇಟ್ಟಿರ್ತಾರೆ ಅದ್ರ ಮೇಲೆ ಮಾತ್ರ. ಒಬ್ಬ ವ್ಯಕ್ತಿ ಅವ್ರು ಏನೇ ಹೇಳಿದ್ರು ಸರಿ, ನಿನ್ನದೇ ಸರಿ ಅಂತ ಹೇಳ್ಕೊಬರ್ತಾ ಇರ್ತೀವಿ. ಹಾಗೆಯೇ ಅವ್ರು ಕೇಳೋದಕ್ಕೆ ಇಲ್ಲ ಇದು ತಪ್ಪು ಅಂತ ನಾವು ಯಾವಾಗ ಹೇಳ್ತೀವೋ ಆವಾಗಲೇ ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ನಾವು ಅವ್ರು ಮೆಚ್ಚಿಸೋಕೆ, ನಾವು ಜೀವನ ಮಾಡೋಕ್ಕೆ ನಾವೇನು ಭೂಮಿ ಮೇಲೆ ಅದಕ್ಕೆ ಬಂದಿಲ್ಲ. ನಮಗೂ ಆಸೆ ಕನಸು ಅನ್ನೋದು ಇರುತ್ತೆ. ಅವರಿಂದ ನಿನಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತಂದರೆ ಅದು ನೀನು ಮಾಡ್ತಿರೋದು ಅದು ತ್ಯಾಗ ಅನ್ನಿಸ್ಕೊಳ್ಳಲ್ಲ. ನಮಗೆ ಕೆಲವೊಮ್ಮೆ ಒಂಟಿಯಾಗಿರೋದು ಒಳ್ಳೆಯದು. ಆ ಸಮಯದಲ್ಲಿ ನೀನು ನಿನ್ನನ್ನೇ ಕೇಳ್ಕೋಬೇಕು, ನಿನ್ನ ಮನಸ್ಸನ್ನು ಕೇಳ್ಕೋಬೇಕು ನೀನು. ಹಾಗೆಯೇ ನಾವು ಒಂಟಿಯಾಗಿದ್ದಾಗ ನಾವು ಒಳಗಡೆ ಇರುವಂಥ ನಮ್ಮ ಮನಸ್ಸಿನ ಜೊತೆ ನಾವು ಮಾತಾಡಬೇಕು. ನನಗೆ ಏನು ಇಷ್ಟ, ನಾನು ಏನು ಮಾಡೋಕ್ಕೆ ಬಯಸ್ತೀನಿ, ನಾನು ಖುಷಿಯಾಗಿರ್ಬೇಕು ಅಂತಂದರೆ ಏನು ಮಾಡಬೇಕು, ನನಗೆ ಖುಷಿ ಎಲ್ಲಿ ಸಿಗುತ್ತೆ, ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ನೀನೇ ಕೇಳಬೇಕು. ಅಲ್ಲೇ ನಿನಗೆ ಉತ್ತರ ಸಿಗುತ್ತೆ. ಕನ್ನಮ್ಮ, ನಿನ್ನ ವ್ಯಾಲ್ಯೂ ನಿನ್ಗೆ ಅರ್ಥ ಆಗುತ್ತಲ್ಲ, ಆ ದಿನ ನೀನು ಯಾರ ಹಿಂದೆನೂ ನೀನು ಹೋಗೋದಿಲ್ಲ. ಪ್ರೀತಿಗಾಗಿ ಭಿಕ್ಷೆ ಕೇಳೋದಿಲ್ಲ, ಗೌರವಕ್ಕಾಗಿ ಬೇಡಿಕೆ ಇಡೋದಿಲ್ಲ. ಹಾಗೆ ನೀನು ಅರ್ಥ ಮಾಡ್ಕೊಂಡು ನಾನೇನು ನನ್ನ ವ್ಯಾಲ್ಯೂ ಏನು ಅನ್ನೋದು ನೀನು ತಿಳ್ಕೊ. ಕನ್ನಮ್ಮ, ಒಂದು ಮಾತು ನೆನಪಲ್ಲಿ ಇಟ್ಕೊ. ನಿನ್ನ ಗೌರವಿಸ್ತಾ ಇರೋವಂಥ ಪ್ರೀತಿ ಬೇಡ, ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥ ಸಂಬಂಧ ಕೂಡ ಬೇಡ. ಈ ಒಂಟಿತನ ಜೀವನಕ್ಕಿಂತ ಸ್ವಾಭಿಮಾನ ಇಲ್ಲದ ಜೀವನ ತುಂಬ ಭಾರ. ಇವತ್ತು ಒಂದು ಕೆಲಸ ಮಾಡು ಕನ್ನಮ್ಮ, ನೀನು ಕನ್ನಡಿ ಮುಂದೆ ನಿಂತು ನೀನೇ ಕೇಳ್ಕೊ. ಕನ್ನಮ್ಮ, ನಿನಗೆ ಗೌರವ ಇಲ್ಲದ ಜಾಗದಲ್ಲಿ ನೀನು ನಿಲ್ಲೋಕೆ ಹೋಗಬೇಡ. ಹಾಗೇನೆ ನನ್ನ ಸ್ವಾಭಿಮಾನ ನನ್ನ ಮೊದಲ ಆದ್ಯತೆ ಅಂತ ನೀನು ತಿಳ್ಕೊ ಫಸ್ಟು. ಹಾಗೆ ನನ್ನ ಮೌಲ್ಯ ನನ್ನ ಕೈಯಲ್ಲಿದೆ ಅಂತ ನೀನು ಅದನ್ನು ಅರಿತ್ಕೊ. ಮೊದಲು ಅದು ನಿನ್ನಿಂದಲೇ ಶುರುವಾಗಬೇಕು. ಹಾಗೆಯೇ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕನ್ನಮ್ಮ, ನಿನ್ನ ಮೌಲ್ಯ ಅರಿಯುವ ದಿನ ನಿನ್ನ ಜೀವನ ಬದಲಾಗುತ್ತೆ. ಜನ ಬದಲಾಗೋದು ನಂತರ, ನೀನು ಬದಲಾಗೋದು ಮೊದಲು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಥರ ನಿಮ್ಮ ಫ್ರೆಂಡು ಈ ಥರ ನೋವಲ್ಲಿದ್ದರೆ ಅವ್ರಿಗೆ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.